ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲ ರಾಜ್ಯದ IT ಉದ್ಯೋಗಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ರಾಜ್ಯ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ಪೆಂಡಿಂಗ್ ಇದೆ. ಇನ್ನು ಮುಂದೆ 14 ಗಂಟೆ, ದಿನಕ್ಕೆ 14 ಗಂಟೆ IT ಉದ್ಯೋಗಿಗಳು ಕೆಲಸ ಮಾಡಬೇಕಾಗುತ್ತೆ. IT ಇಂಡಸ್ಟ್ರಿಗಳಿಂದ ಪ್ರೆಷರ್ ಬಂದಿರೋ ಕಾರಣ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆ IT ಉದ್ಯೋಗಿಗಳು ಯೂನಿಯನ್ ಬಂದ್ಬಿಟ್ಟು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ನಾವು ವಾರಕ್ಕೆ 4 ದಿನ ಮಾತ್ರ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿ ಆ ರೀತಿ ಮಾಡೋದಕ್ಕೆ ಡಿಸೈಡ್ ಕೂಡ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೀಡಾಗಿದೆ. ಈ ಹಿಂದೆ ನೀವು ನೋಡೋದಾದರೆ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಹೇಳಿದ್ದರು, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಬೇಕು, ಭಾರತದಲ್ಲಿ ದಿನಕ್ಕೆ 14 ಗಂಟೆ ವರ್ಕ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ವ್ಯಾಪಕ ಚರ್ಚೆ ಆಗಿತ್ತು, ವಿರೋಧ ಕೂಡ ಹೆಚ್ಚಾಗಿತ್ತು. ಇದರ ನಡುವೆ ರಾಜ್ಯ ಸರ್ಕಾರ ದಿನಕ್ಕೆ 14 ಗಂಟೆ ನೀವು ಉದ್ಯೋಗಿಗಳು ಕೆಲಸ ಮಾಡಬೇಕು ಅಂತ ಹೇಳಿದೆ. ಹೌ ಇಟ್ ಈಸ್ ಪಾಸಿಬಲ್, ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ವ್ಯಾಪಕ ಕೇಳ್ತಾ ಇದ್ದಾರೆ, ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನಕ್ಕೆ 24 ಗಂಟೆಯಲ್ಲಿ 14 ಗಂಟೆ ಕೆಲಸ ಮಾಡಿದ್ರೆ ಸಿಗೋದೇ 10 ಅವರ್, 10 ಗಂಟೆ ಅಷ್ಟು ನಿಮಗೆ ಟೈಮ್ ಸಿಗುತ್ತೆ. ಅದರಲ್ಲೂ ನೀವು ಆಫೀಸ್ಗೆ ಹೋಗಿ ಬರೋದಕ್ಕೆ ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ನಿಮಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅಲ್ಲಿ ನಿಮಗೆ ಟ್ರಾಫಿಕಲ್ಲೇ 3 to 4 ಅವರ್ ಹೋದರೆ ನಿಮಗೆ ಉಳಿಯೋದು 5 ರಿಂದ 6 ಅವರು, ಎಕ್ಸ್ಪೆಷಲಿ 6 ರಿಂದ 7 ಅವರು 8 ಅವರು ಅಂದ್ಕೊಳ್ಳಿ. ನಿದ್ದೆ ಮಾಡೋದು ಯಾವಾಗ, ಊಟ ಮಾಡೋದು ಯಾವಾಗ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ ಯಾವಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ, ಎಂಟರ್ಟೈನ್ಮೆಂಟ್ ತಗೊಳ್ಳೋದು ಯಾವಾಗ, ಲೈಫ್ ಏನಾಗುತ್ತೆ ಅಂದರೆ ಆಫೀಸ್ಗೆ ಹೋಗು ಮನೆಗೆ ಆ ರೀತಿ ಆಗುತ್ತೆ. ಈಗಲೇ ಆಲ್ರೆಡಿ ಸಫರ್ ಪಡ್ತಾ ಇದ್ದಾರೆ IT ಎಂಪ್ಲಾಯೀಸು. ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಟೆನ್ಷನ್ ಜಾಸ್ತಿ ಇದೆ, ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಆ್ಯಕ್ಟ್ ಪ್ರಕಾರ ಸದ್ಯಕ್ಕೆ 10 ಅವರ್, 9 ರಿಂದ 10 ಅವರ್ ದಿನಕ್ಕೆ ಕೆಲಸ ಮಾಡಿಸ್ಕೋಬೋದು. ಪ್ಲಸ್ ಓವರ್ ಟೈಮ್ OT ಅಂತ ಅಪ್ ಟು 2 ಅವರ್, 2 ಅವರು ಮಾಡಿಸ್ಕೊಳ್ಳೋಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಇದೆ. 10+12, 10+2 12 ಆಯಿತು. ಈಗ 14 ಅವರ್ ಮ್ಯಾಂಡೇಟ್ರಿ ಮಾಡಿದ್ರೆ IT ಕಂಪ್ನಿಗಳಿಗೆ ಏನು ಬೇಕು, 14 ಅವರು ಆರಾಮಾಗಿ ಕೆಲಸ ಮಾಡ್ಕೊಳ್ತಾರೆ. ದೇ ಬಿಕೇಮ್ ಸ್ಲೇವ್ಸ್. ಅವ್ರಿಗೆ ಏನಾಗಬೇಕು, ಕೆಲಸ ಆದರೆ ಸಾಕು. ಯಾರು ಕೂಡ ಕಂಪ್ನಿಯವರು IT ಉದ್ಯೋಗಿಗಳ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಕೇಳಿದ್ರೆ ನಾವು ಹಂಗೆ ವರ್ಕ್ ಮಾಡ್ತೀವಿ, ಹಿಂಗೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ. CAಗಳು ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಾರೆ, ಓಕೆ, ಅಕ್ಸೆಪ್ಟೇಬಲ್. ದೇ ಆರ್ ಮೇಕಿಂಗ್ ಬಿಸ್ನೆಸ್. ಅವರ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಬಿಸ್ನೆಸ್ ನಡೆಸಬೇಕಂದ್ರೆ ಕಷ್ಟಪಡಬೇಕು, ವರ್ಕ್ ಮಾಡಲೇಬೇಕು. ದೇ ಆರ್ ದ ಕಿಂಗ್ ಇನ್ ಬಿಸ್ನೆಸ್. ಅವ್ರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರು ಕಿಂಗ್ ಆಗಿರ್ತಾರೆ. ಎಷ್ಟು ಗಂಟೆಗೆ ಬೇಕಾದ್ರೆ ಮಾಡ್ಬೋದು, ಎಷ್ಟು ಗಂಟೆ ಬೇಕಾದ್ರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ನಾವು ಆಗ 14 ಅವರ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅವ್ರು ಓನರ್ ಆಗಿದ್ದರು, ಮಾಡ್ತಾರೆ, ಕಂಪ್ನಿ ಡೆವಲಪ್ಮೆಂಟ್ ಮಾಡ್ತಾರೆ. ನಾವು ಪ್ರೆಸೆಂಟ್ ಬಂದ್ಬಿಟ್ಟು ಅವರು ಆರಾಮಾಗಿ ಇರ್ತಾರೆ, ಗ್ರೋತ್ ಆಗುತ್ತೆ, ಇಷ್ಟ ಬಂದಂಗೆ ಮಾಡ್ಬೋದು. ಬಟ್ ಎಂಪ್ಲಾಯೀಸ್ ಆ ರೀತಿ ಅಲ್ಲ. ನಿಮ್ಮ ವೈಯಕ್ತಿಕ ಇದಕ್ಕೆ ಬೇರೆಯವ್ರನ್ನ ಹದ್ದಿಕ್ಕೋದು ತಪ್ಪಾಗುತ್ತೆ. ಬೇರೆಯವ್ರಿಗೂ ಕೂಡ ಈ ರೀತಿ 14 ಅವರ್ ಮಾಡೋದು ಅನ್ನೋದು ಕೂಡ ಇದು ತಪ್ಪಾಗುತ್ತೆ. ಇದು ವೈಯಕ್ತಿಕ ಹಕ್ಕಿಗೆ ಧಕ್ಕೆ ತರುತ್ತೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌ ಇಟ್ ಈಸ್ ಪಾಸಿಬಲ್, 14 ಅವರ್ ಹೇಗೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ 14 ಅವರ್ ಡ್ಯೂಟಿ ಮಾಡ್ತೀರಾ, ಹೋಗೋಕ್ಕೆ 2 ಅವರು, ಬರೋಕ್ಕೆ 2 ಅವರು ಬೆಂಗಳೂರು ಟ್ರಾಫಿಕಲ್ಲಿ 18 ಅವರ್ ಆಯಿತು. 18+6 24, 6 ಅವರ್ ಸಿಕ್ತು. ನೀವು 6 ಅವರ್ ನಿದ್ದೆ ಮಾಡ್ತೀರಾ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಂಟರ್ಟೈನ್ಮೆಂಟ್ ತಗೊಳ್ತೀರಾ, ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಹೊರಗಡೆ ಹೋಗ್ತೀರಾ, ಏನು ಮಾಡ್ತೀರಾ, ಲೈಫ್ ಡಿಫ್ರೆಂಟ್ ಬಂದ್ಬಿಟ್ಟು ಇದಾಗುತ್ತೆ. ಸದ್ಯದ ರಿಪೋರ್ಟ್ ಪ್ರಕಾರ IT ಎಂಪ್ಲಾಯ್ಮೆಂಟ್ ಯೂನಿಯನ್ ಅವರು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಯಾವ ರೀತಿ ವರ್ಕ್ ಪ್ರೆಷರ್ ಇದೆ, ಯಾವ ರೀತಿ ಟೆನ್ಷನ್ ಇದೆ, ಯಾವ ರೀತಿ ಡೈವರ್ಸ್ ಆಗ್ತಾ ಇದೆ, ಎಷ್ಟು % ಜನ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದಾರೆ, ವರ್ಕ್ ಪ್ರೆಷರ್ ಯಾವ ರೀತಿ ಇದೆ, ಸ್ಟ್ರೆಸ್ ಯಾವ ರೀತಿ ಇದೆ ಅಂತ ಹೇಳಿದ್ದಾರೆ. 45% ಜನ ಮೆಂಟಲಿ ಅನ್ಸ್ಟೇಬಲ್ ಆಗ್ತಾ ಇದ್ದಾರಂತೆ ಡ್ಯೂ ಟು ವರ್ಕ್ ಪ್ರೆಷರ್ ಇನ್ IT ಇಂಡಸ್ಟ್ರಿ. ಎಲ್ಲ ಮಾಹಿತಿಗಳನ್ನು ಯೂನಿಯನ್ ಅವರು ಮನೆ ಸಚಿವರಿಗೆ ಕೊಟ್ಟಿದ್ದಾರಂತೆ. ಈಗ ಏನಾಗುತ್ತೆ ಅಂದರೆ ಅದು ಆಪ್ಷನಲ್ ಅಂತ ಇದ್ದಾರೆ, ಮೀನ್ಸ್ ಆಪ್ಷನಲ್ ಮಾಡೋ ಸಾಧ್ಯತೆ ಇದೆ. 10 ಅವರು ಮ್ಯಾಂಡೇಟ್ರಿ ಮಾಡಬೇಕು, 10 ಅವರಿಗಿದೆ, 9 ರಿಂದ 10 ಅವರು ಈಗ ಕಡ್ಡಾಯವಾಗಿದೆ, ಅಷ್ಟು ಡ್ಯೂಟಿ ಮಾಡಿಸ್ಕೋಬೇಕು ಅಂತ. ಅದನ್ನು 12 ಅವರಿಗೆ ಮಾಡಿಬಿಟ್ಟು +2ನ ಏನು ಮಾಡ್ತಾರೆ ಅಂದರೆ ಆಪ್ಷನಲ್ ಆಗಿ ಮಾಡುವ ಸಾಧ್ಯತೆ ಇದೆ. ಅಳಿಯ ಅಲ್ಲ ಮಗಳ ಗಂಡ ಆ ರೀತಿ ಆಯಿತು. ಆಲ್ರೆಡಿ 9 to 10 ಅವರ್ ಮಾಡಬೇಕು ಅಂತ ಇದೆ. 9 to 10 ಅವರ್ ಮಾಡಬೇಕಾಗಿರೋದನ್ನೇ ಇವರು ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಎಕ್ಸ್ಟ್ರಾ ಇರೋದು 12 ಅವರ್ವರೆಗೂ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಇವರು ಆಲ್ರೆಡಿ 12ನ ಮ್ಯಾಂಡೇಟ್ರಿ ಮಾಡಿಬಿಟ್ಟು 2ನ ಆಪ್ಷನಲ್ ಮಾಡಿದ್ರೆ ಬಿಡ್ತಾವ್ರ, ಕಂಪ್ನಿಯವ್ರು ಬಿಡ್ತಾರಾ, ಈ ರೀತಿ ಚರ್ಚೆಗಳಾಗ್ತಿದೆ. ಒಟ್ಟು ಕಂಪ್ನಿ ಬಂದುಬಿಟ್ಟು ಶಿಫ್ಟ್ ವೈಸ್ ವರ್ಕ್ ಆಗುತ್ತೆ. ನಿಮಗೆ ಗೊತ್ತಿರೋಗೆ ಶಿಫ್ಟ್ ವೈಸ್ ವರ್ಕ್ ಆಗುತ್ತೆ. 3 ಶಿಫ್ಟ್ ಇರುತ್ತೆ. ಒಂದು ಕಂಪ್ನಿಲಿ 3 ಶಿಫ್ಟ್ ಇರುತ್ತೆ. ಒಂದು ಶಿಫ್ಟಲ್ಲಿ 30,000 ಜನ ವರ್ಕ್ ಮಾಡ್ತಾರೆ. 3 ಶಿಫ್ಟಿಗೆ ಅರೌಂಡ್ 90,000 ಆಯಿತು. 90,000 ಜನ ವರ್ಕ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ 14 ಅವರ್ ಮ್ಯಾಂಡೇಟ್ರಿ ಮಾಡಿದ್ರೆ 2 ಶಿಫ್ಟ್ ಮಾಡಬೇಕಾಗುತ್ತೆ, 2 ಶಿಫ್ಟ್ ವರ್ಕ್ ಮಾಡಬೇಕಾಗುತ್ತೆ. 3 ಶಿಫ್ಟ್ ಅವಶ್ಯಕತೆ ಇಲ್ಲ. ಇಲ್ಲಿ 90,000 ಜನ ವರ್ಕ್ ಮಾಡೋರು, ಅಲ್ಲಿ ಒಂದು ಶಿಫ್ಟು ಕ್ಯಾನ್ಸಲ್ ಆಗುತ್ತೆ. 2 ಶಿಫ್ಟ್ ಅಷ್ಟು ವರ್ಕ್ ಮಾಡ್ತಾರೆ. 30,000 60 to 70,000 ಜನ ವರ್ಕ್ ಮಾಡ್ತಾರೆ. ಇಲ್ಲಿ ಜಾಬ್ ಆಪರ್ಚುನಿಟಿನ ಆಯಿತು, ಇದು ಆಯಿತು. ಕೇಳಿದ್ರೆ ಪ್ರೊಡಕ್ಟಿವಿಟಿ ಇರಬೇಕು. IT ಕಂಪ್ನಿಗಳು ಲಾಸಲ್ಲಿದ್ದಾವೆ, ಅದರ ಬೂಮ್ ಮಾಡಬೇಕು ಅಂತ ಹೇಳ್ತಾರೆ. IT ಕಂಪ್ನಿಗಳು ಲಾಸಲ್ಲಿದ್ದಾವೆ, ಬೂಮ್ ಮಾಡಬೇಕು. ಈ ರೀತಿ ಸ್ಲೇವರಿ ಥರ 14 ಅವರ್ ಮಾಡಿ 15 ಅವರ್ ಮಾಡಿ ಅಂದರೆ ಹೌ ಇಟ್ ಈಸ್ ಪಾಸಿಬಲ್. ನಾನು ಯಾವುದೊಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ,
ವರ್ಕ್ ಪ್ರೆಷರು ಟೆನ್ಷನು ಭಾರಿ ಆಗಿದೆ. ರಾತ್ರಿ 12 ಗಂಟೆ ಆದರೆ 1 ಗಂಟೆ ಆದರೂ ಕೂಡ ಕಾಲ್ ಮಾಡ್ತಾರೆ, ವರ್ಕ್ ಮಾಡಿ ಅಂತ ಹೇಳ್ತಾರೆ, ಇಶ್ಯೂಸ್ ಆಗ್ತಾರೆ. ಒಂದು ಲ್ಯಾಪ್ಟಾಪ್ನ ಗ್ಯಾಪ್ ಪೀರಿಯಡ್ಗಳಲ್ಲಿ ಒಂದು ಲ್ಯಾಪ್ಟಾಪ್ನ ರೀಬೂಟ್ ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕು. ನಮಗೆ ಸಂಡೇ ಮಾತ್ರ ಟೈಮ್ ಸಿಗುತ್ತೆ. ವೀಕೆಂಡ್ ಬಂದರೆ ಖುಷಿ ಆಗುತ್ತೆ. ವೀಕೆಂಡ್ ಬಂದರೂ ಕೂಡ ಇನ್ನೇನು ಮಂಡೇ ಬರುತ್ತಲ್ಲ ಅಂತ ಹೇಳಿ ಟೆನ್ಷನ್ ಆಗುತ್ತೆ. ಈ ರೀತಿ ಸಮಸ್ಯೆಗಾಗಿದ್ದಾರೆ. ಏನಾಗುತ್ತೆ ಅಂದರೆ ಸಾಕಷ್ಟು ಡೈವರ್ಸ್ ಕೇಸ್ಗಳು ಕೂಡ ಆಗ್ತವೆ, ಮೆಂಟಲಿ ಪ್ರೆಷರ್ ಆಗ್ತಾರೆ, ಅನ್ಸ್ಟೇಬಲ್ ಆಗ್ತಾರೆ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ, ಮಕ್ಕಳಾಗಿರಲಿ ಫ್ಯಾಮಿಲಿ ಜೊತೆ ಆಗಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಮನೆಯವರು ಕೇಳ್ತಾರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅಂತ. ಈ ರೀತಿ ನಾನಾ ರೀತಿಯ ವ್ಯಾಪಕ ಸಮಸ್ಯೆಗಾಗುತ್ತೆ. ಇದು ಸಾಮಾಜಿಕವಾಗಿ ಕೂಡ ಸಮಸ್ಯೆ ಆಗುತ್ತೆ. ಇರೋ ಸ್ಯಾಲ್ರಿಗೆ ಇವರು 14-15 ವರ್ಕ್ ಮಾಡಿಸಿದ್ರೆ ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾರೆ. IT ಎಂಪ್ಲಾಯ್ಸ್ ಬಂದ್ಬಿಟ್ಟು ಈ ರೀತಿ ಮಾಡಿದ್ರೆ ಬರೀ 4 ದಿನ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿ ಚರ್ಚೆಗಳಾಗ್ತಿದ್ದಾರೆ. ಇದು ವ್ಯಾಪಕ ವಿರೋಧ ಮಾಡಬೇಕು. ಇದು ಇನ್ಹ್ಯೂಮನ್ ಅಲ್ಲ, ಮನುಷ್ಯನಲ್ಲ, ರೋಬೋಟ್ಗಳು ಕೂಡ ಮಾಡೋದಿಲ್ಲ. ನಾವು ಜಪಾನ್ನಲ್ಲಿ ನೋಡಿರೋ ಹಾಗೆ ಜಪಾನ್ನಲ್ಲಿ ಒಂದು ರೋಬೋಟ್ ಆತ್ಮಹತ್ಯೆ ಮಾಡ್ಕೊಂಡಿದೆ. ಕಾರಣ ಏನಂದರೆ ವರ್ಕ್ ಪ್ರೆಷರ್ಗೋಸ್ಕರ. ಇನ್ನು ಅವಕ್ಕೆ ಮನುಷ್ಯರು ಹೇಗೆ ಮಾಡೋಕ್ಕೆ ಸಾಧ್ಯ? ರೋಬೋಟ್ಗಳೇ, ಮಿಷಿನ್ಗಳೇ ಈಟ್ ತಡ್ಕೊಳಕ್ಕಾಗದಲ್ಲೇ ಅವುಗಳಿಗೆ ಟೈಮ್ ಬೇಕು. ಫಾರ್ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. 24 ಗಂಟೆನೂ ಕೂಡ ನೀವು ಮಿಷಿನ್ ರನ್ ಮಾಡೋಕ್ಕಾಗೋದಿಲ್ಲ. ಏನೋ ಬ್ಲಾಸ್ಟ್ ಆಗುತ್ತೆ, ಇಶ್ಯೂಸ್ ಆಗುತ್ತೆ, ಈಟ್ ಆದರೆ ಒಬ್ಬ ಮಿಷಿನ್ನೇ ಮಾಡೋಕ್ಕಾಗೋದಿಲ್ಲ. ಔಟ್ ಕ್ಯಾನ್ ಮ್ಯಾನ್, ಮನುಷ್ಯ ಹೇಗೆ ಮಾಡಬೇಕು? ನಿದ್ದೆ ಬೇಕು, ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ಫುಡ್ ಬೇಕು, ಹೆಲ್ತ್ ಬೇಕು, ಎಲ್ಲ ಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ. ನೀವು ಈ ರೀತಿ ಬೇಕಾಬಿಟ್ಟು ಸ್ಲೇವರಿ ಥರ ಕೆಲಸ ಮಾಡಿಕೊಟ್ರೆ ಮನುಷ್ಯರ ಹೆಲ್ತು ಹಾಳಾಗಿ ಎಕ್ಕೊಟ್ಟೋಗುತ್ತೆ. ಎಷ್ಟು ವರ್ಷ ದುಡಿದಿದ್ರು ಕೂಡ ಬೇಗ BP ಬರುತ್ತೆ, ಶುಗರ್ ಬರುತ್ತೆ, ನಾನಾ ಕಾಯಿಲೆ ಬರ್ತದೆ, ಪ್ರೆಷರ್ ಬರುತ್ತೆ, ಟೆನ್ಷನ್ ಆಗುತ್ತೆ, ನಾನಾ ರೀತಿಯ ಕಾರಣ ಆಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾರೆ, ಮನುಷ್ಯ ರೋಗ ಈಗ ಬಂದು ಸಾಯೋದಕ್ಕಿಂತ ಚಿಂತೆ ಮಾಡಿ ಸತ್ತಿರೋದು ಹೆಚ್ಚು ಅಂತ ಹೇಳಿದ್ದಾರೆ. ಆ ರೀತಿ ಆಗ್ತಾಯಿದೆ ಸಿಚುವೇಶನ್ನು. ನೋಡೋಣ, ಇನ್ನೂ ಡಿಸೈಡ್ ಕೂಡ ಮಾಡಿಲ್ಲ. ಈ ರೀತಿ ಆಪ್ಷನ್ನ ಕೊಟ್ಬಿಟ್ರೆ ಸರ್ಕಾರ ಅಳಿಯ ಎಲ್ಲ ಮಗಳ ಗಂಡ ಹಂಗಾಯಿತು. ಆಲ್ರೆಡಿ 9 to 10 ಅವರ್ ಮ್ಯಾಂಡೇಟ್ರಿ ಇದೆ, ಪ್ಲಸ್ 2 ಅವರ್ ಬಂದ್ಬಿಟ್ಟು ಆಪ್ಷನಲ್ ಬರುತ್ತೆ. ಆಪ್ಷನಲ್ ಮೀನ್ಸ್ OT ಬರುತ್ತೆ, ಓವರ್ ಟೈಮ್ ಮಾಡೋದು. ಇವರು ಅದನ್ನೇ 12 ಅವರ್ ಮಾಡಿಬಿಟ್ಟು ಪ್ಲಸ್ 2 ಅವರ್ ಎಕ್ಸ್ಟ್ರಾ OT ಮಾಡಿದ್ರೆ ಕಂಪ್ನಿಗಳಿಗೆ ಏನು ಬೇಕು? ಪ್ರೊಡಕ್ಟಿವಿಟಿ ಬೇಕು ಅಂತಾರೆ. ಉದ್ಧಾರ, ಕಂಪ್ನಿಗಳಿಗೆ ಪ್ರಾಫಿಟ್ ಆಗಬೇಕು, ಅವರು ಉದ್ಧಾರ ಆಗಬೇಕು, ಅವರಿಗೆ ಲಾಭ ಆದರೆ ಮಾತ್ರ ಅವರು ಸ್ಯಾಲ್ರಿ ಕೊಡ್ತಾರೆ. ಯಾವ ಕಂಪ್ನಿ ಕೂಡ ಆ ರೀತಿ ಮಾಡೋದಿಲ್ಲ. ಅವರಿಗೆ ಬಜೆಟ್ ಬರಬೇಕು, ರನ್ ಆಗಬೇಕು, ಕಂಪ್ನಿ ಚೆನ್ನಾಗಿ ಡೆವಲಪ್ಮೆಂಟ್ ಆದರೆ ಮಾತ್ರ ಎಂಪ್ಲಾಯೀಸ್ಗೆ ಇಂಕ್ರಿಮೆಂಟ್ ಮಾಡ್ತಾರೆ, ಹಿಂಗೆ ಕೊಡ್ತಾರೆ. ಯಾವ ಕಂಪ್ನಿಗಳು ಕೂಡ ಯಾರು ಕೂಡ ಪ್ರೈವೇಟ್ ಕಂಪ್ನಿಗಳು ಎಂಪ್ಲಾಯೀಸ್ ಪರ ನಿಂತ್ಕೊಳ್ಳೋದಿಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಅವರಿಗೆ ಮೇನ್ ಬಂದ್ಬಿಟ್ಟು ಅವರ ಕಂಪ್ನಿ ಗ್ರೋತ್ ಬೇಕಾಗುತ್ತೆ, ಅವರು ಕಂಪ್ನಿ ಉದ್ಧಾರ ಆಗಬೇಕು, ಒಳ್ಳೆ ಪ್ರಾಫಿಟ್ ಆಗಬೇಕು ಅಂತ ಯೋಚನೆ ಕೂಡ ಮಾಡ್ತಾರೆ. ಆ ರೀತಿ ಯೋಚನೆ ಮಾಡಿದರೆ ಕೂಡ ಈ ರೀತಿ ಇನ್ಹ್ಯೂಮನ್ ಆಗೋದೇ ಇಲ್ಲ. ಈ ರೀತಿ ಚರ್ಚೆಗೆ ಕೂಡ ಬರ್ತಾ ಇರಲಿಲ್ಲ. ಇದನ್ನು ಚರ್ಚೆಗೆ ಬಂದರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ, ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಓದಬೇಕು. ಸರ್ಕಾರದವ್ರು ಯಾರಾದರೂ 14 ಅವರ್ ಕೆಲಸ ಮಾಡ್ತಾರಾ? CM ಆಗಲಿ ಮಿನಿಸ್ಟ್ರುಗಳಾಗಲಿ ಮಾಡ್ತಾರಾ? ಬರೀ ಜಸ್ಟ್ ಹೋಗಿ ಮೀಟಿಂಗ್ ಮಾಡೋದು, ಟ್ರಾವೆಲ್ ಮಾಡೋದು ಆದರೆ ಆಗೋದಿಲ್ಲ. 24 ಗಂಟೆಯಲ್ಲಿ 14-15 ಅವರು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿ, 14-15 ಅವರು ಮೀಟಿಂಗ್ ಮಾಡಲಿ, ಆಗ ಅವರಿಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ನಮ್ಮ ನಾಳವರು ಕೂತ್ಕೊಂಡು ಸುಮ್ಮನೆ ಹೇಳೋದಲ್ಲ ಬಾಯಿ ಮಾತಲ್ಲಿ, ಹಂಗೆ 14 ಅವರ್ ಮಾಡಿಬಿಡಿ, 18 ಅವರ್ ಮಾಡಿಬಿಡಿ ಅಂತ. ಇಟ್ ಈಸ್ ಇನ್ಹ್ಯೂಮನ್, ಇಟ್ ಈಸ್ ನಾಟ್ ಪಾಸಿಬಲ್, ಆಗೋದಿಲ್ಲ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಡಬೇಕು. ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಆಪ್ಷನಲ್ ಆಗಿ ಮಾಡಿದ್ರೆ 10 ಅವರ್ ಇರೋದು ಮ್ಯಾಂಡೇಟರಿ ಇರೋದನ್ನ 12 ಅವರ್ ಮಾಡಿ 2 ಅವರ್ ಆಪ್ಷನಲ್ ಆಗಿ ಮಾಡಿದ್ರೆ ಬೇರೆ ಆಪ್ಷನ್ ಇಲ್ಲ, ಪರದಾಡಬೇಕಾಗುತ್ತೆ, ಸಫರ್ ಪಡಲೇಬೇಕಾಗುತ್ತೆ. ನೋಡೋಣ IT ನೀವು ಹೇಗೆ ಮಾಡುತ್ತೆ, ಸ್ಟ್ರೈಕ್ ಮಾಡುತ್ತಾ, ಏನು ಮಾಡ್ತಾರೆ ನೋಡೋಣ. ಎಲ್ಲರೂ ಕೂಡ ಒಗ್ಗಟ್ಟಲ್ಲಿದ್ದರೆ, ಉದ್ಯೋಗಿಗಳೆಲ್ಲ ಒಗ್ಗಟ್ಟಲ್ಲಿದ್ದರೆ ಯಾರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಒಗ್ಗಟ್ಟನ್ನಲ್ಲಿದ್ದರೆ ಯಾವ ಕಂಪ್ನಿಗಳು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.